ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ ಪ್ಲೀಸ್. ನಿನ್ನೆ ಹಾಕೋಕ್ಕಾಗಿಲ್ಲ, ಸಾರಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು ನನಗೆ. ಇವತ್ತು ಹಾಕ್ತಾ ಇದ್ದೀನಿ. ನಿಧಾನವಾಗಿ ಮಹಡಿಯ ಮೆಟ್ಟಿಲು ಏರುತ್ತಿದ್ದ ಆಯುಷ್ ಆಚಾರ್ಯ. ಸುಸ್ತು, ಸಂಕಟ, ಚಿಂತೆ ಎಲ್ಲವುಗಳಿಂದ ಬಸವಳಿದು ಬಿಟ್ಟಿದ್ದ ಅವನು. ಯಾವುದೋ ಗಾಢ ಆಲೋಚನೆಯಲ್ಲೇ ಮೇಲೆ ಹೆಜ್ಜೆ ಹಾಕುತ್ತಿದ್ದ ಅವನು. ಹೊರಗಿನ ಪ್ರಪಂಚದ ಯಾವ ಅರಿವೂ ಇಲ್ಲದವನಂತೆ. ಈ ದೊರೆಗೆ ಎಷ್ಟು ಹೇಳಿದ್ರೂ ಅಷ್ಟೇಯ. ಮನಿ ಕಂಡು ರೆಸ್ಟ್ ಮಾಡಿ ಅಂತಂದರೆ ಎದ್ದೆದ್ದು ಓಡಾಡ್ತಾವ್ರಲ್ಲ, ತಲೆ ಕೆಟ್ಟು ಕೆರ ಹಿಡಿತಾದೆ ನಂದು ಕೊಳ್ಳುತ್ತಲೇ ಮಹಡಿಯ ಮೆಟ್ಟಿಲು ಇಳಿಯುತ್ತಿದ್ದವಳಿಗೆ ಯಾವುದೋ ಲೋಕದಲ್ಲಿ ಇದ್ದವನಂತೆ ಮೆಟ್ಟಿಲು ಏರುತ್ತಿದ್ದ ಆಯುಷ್ ಕಣ್ಣಿಗೆ ಬಿದ್ದಿದ್ದ. ಅವನತ್ತ ಧಾವಿಸಿ ಬಂದಿದ್ದಳು ಹುಡುಗಿ ಆತಂಕದಿಂದ. ತನ್ನ ಎದುರಿಗೆ ನಿಂತಿದ್ದ ಹುಡುಗಿಯನ್ನ ಯಾವುದೋ ಗಾಢ ಆಲೋಚನೆಯಲ್ಲಿದ್ದವನು ಬೆಚ್ಚಿ ಎಚ್ಚರವಾದವನು ಕಣ್ಣು ಸಂಕುಚಿಸಿ ನೋಡಿದ್ದ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಯಾಕೆ ದಾರಿಗೆ ಅಡ್ಡಲಾಗಿ ನಿಂತಿದೆಯಾ? ಸೈಡ್ ಸರಿ, ನನಗೆ ಮೇಲೆ ಹೋಗಬೇಕು ಎಂದಿದ್ದ ಅವಳತ್ತ ನೋಡದೆ ಎಲ್ಲಿಯೋ ನೋಡುತ್ತಾ. ಸರ್, ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ ನೀವು? ನಿಮಗೆ ಮೊದಲೇ ಸುಸ್ತು ಇದೆ, ಗಂಜಿನೂ ಕುಡ್ದಿಲ್ಲ, ಅಲ್ಲೇ ಇದೆ, ಮಾತ್ರೆನೂ ತಿಂದಿಲ್ಲ. ಅದರ ಮೇಲೆ ಹೀಗೆಲ್ಲ ಓಡಾಡಿ ತಲೆ ತಿರುಗಿ ಬಂದು ಬಿದ್ದಿದ್ರೆ ಏನು ಗತಿ ಸರ್ ಎಂದಿದ್ದಳು ಕಾಳಜಿಯಿಂದ ಸಣ್ಣ ಧ್ವನಿಯಲ್ಲಿ ಕುಂಕುಮ. ಈಗ ಅವಳನ್ನೇ ದೀರ್ಘವಾಗಿ ನೋಡಿದ್ದ ಆಯುಷ್ ಆಚಾರ್ಯ. ವಿಷಾದದ ನಗು ಮೂಡಿತ್ತು ಅವನ ಮುಖದ ಮೇಲೆ. ಯಾರೂ ನನ್ನ ಕಾಳಜಿ ಮಾಡಬೇಕಿಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನನಗೆ ಅಭ್ಯಾಸವಿದೆ. ಯಾವತ್ತಿದ್ದರೂ ನನಗೆ ನಾನೇ ಅಂತ ನನಗೆ ಗೊತ್ತಿದೆ. ಇಂದು ನಮ್ಮ ಬಗ್ಗೆ ಕಾಳಜಿ ತೋರುವವರು ನಾಳೆಯೂ ನಮ್ಮ ಹತ್ತಿರವೇ ಇರ್ತಾರೆ ಅಂತ ಏನು ಗ್ಯಾರಂಟಿ? ಆಗ ಆಗ ನಮಗೆ ನಾವೇ ತಾನೇ. ಸೊ ನನಗೆ ಯಾರ ಮೇಲೂ ಡಿಪೆಂಡ್ ಆಗೋದು ಇಷ್ಟವಿಲ್ಲ. ಯಾರೂ ಶಾಶ್ವತ ಅಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಕಾಳಜಿಯನ್ನು ನಾನೇ ಮಾಡ್ಕೋತೀನಿ. ಜರುಗು ಆ ಕಡೆ, ನಾನು ಮೇಲೆ ಹೋಗಬೇಕು ಎಂದಿದ್ದ ಗಂಭೀರವಾಗಿ ಆಯುಷ್. ಅವನ ಮಾತು ಕೇಳಿದವಳಿಗೆ ಸಂಕಟವಾಗಿತ್ತು. ಯಾಕೆ ಹೀಗೆಲ್ಲ ಮಾತಾಡ್ತಾವ್ರೆ ಸಾಮ್ರಾಟ್ರು? ಯಾಕೋ ಇವರು ಹೀಗೆಲ್ಲ ಇದ್ರೆ ನೋಡೋಕ್ಕಾಯ್ತಾ ಇಲ್ಲ ನನ್ನ ಹತ್ರ. ಯಾವಾಗಲೂ ಉರ ಅಂತಿದ್ರೇನೆ ಚಂದ ಇವರು ಎಂದುಕೊಂಡಳು ಹುಡುಗಿ. ತನ್ನ ಪಟ್ಟು ಬಿಡಲಿಲ್ಲ ಆದರೂ ಅವಳು. ಸರ್, ನೀವು ಹಾಗೆಲ್ಲ ಹೇಳೋ ಹಾಗೇ ಇಲ್ಲ. ಈಗ ನೀವು ನನ್ನ ಪೇಷಂಟ್, ನಾನು ನಿಮ್ಮ ಕೇರ್ ಟೇಕರ್ ಅಷ್ಟೇ. ನಾನು ಹೇಳ್ದಂಗೆ ನೀವು ಕೇಳಲೇಬೇಕು. ಬೇರೆ ಆಪ್ಷನ್ ಇಲ್ಲ ನಿಮಗೆ. ನಾಳೆ ಯಾರಿರ್ತಾರೋ ಬಿಡ್ತಾರೋ ಯಾರಿಗೆ ಗೊತ್ತು ಸರ್. ಇವತ್ತು ಈ ದಿನ ಈ ಕ್ಷಣ ಅಷ್ಟೇ ನಮ್ಮದು ಅಷ್ಟೇ. ನನಗೆ ನನ್ನ ಕರ್ತವ್ಯ ಮಾಡೋಕೆ ಬಿಡಿ. ನಡೀರಿ ಸರ್, ನಿಮಗೆ ಮಾತ್ರೆ ಕೊಟ್ಟು ಹೊರಡ್ತೀನಿ ನಾನು ಎಂದಿದ್ದಳು ಕುಂಕುಮ ಅವನ ಯಾವ ಮಾತಿಗೂ ಕಿವಿಗೊಡದೆ. ನೋ ಮೀನ್ಸ್ ನೋ. ಐ ವಿಲ್ ಮ್ಯಾನೇಜ್ ಮೈ ಸೆಲ್ಫ್. ಸೈಡ್ಗೆ ಜರುಗು. ಒಂದು ಸಲ ಹೇಳಿದರೆ ಅರ್ಥ ಮಾಡ್ಕೊ. ಮೂವ್ ಎಂದಿದ್ದ ಸ್ವಲ್ಪ ಗಟ್ಟಿಯಾಗಿಯೇ ಆಯುಷ್. ಅವಳು ತನ್ನ ಆಸುಪಾಸಿನಲ್ಲಿ ಇದ್ದರೆ, ತನ್ನ ಕಣ್ಣ ಮುಂದೆಯೇ ಇದ್ದರೆ ತನ್ನ ಮನಸ್ಸು ತನ್ನ ಹಿಡಿತದಲ್ಲಿ ಇರುವುದಿಲ್ಲ. ನಾನು ಅವಳ ಎದುರು ಸೋತು ಹೋಗಿಬಿಡುತ್ತೇನೆ. ಹಾಗಾಗ ಕೂಡದು, ಆಗಲೇ ಕೂಡದು ಎಂಬುದು ಅವನ ಉದ್ದೇಶ. ನೀವು ಇಲ್ಲಿ ಇದ್ದೀರಾ ಮಾರೇತಿ. ಅಲ್ಲಿ ಅಪ್ಪಾಜಿ ಕರೆಯುತ್ತಾ ಇದ್ದಾರೆ ನಿಮ್ಮನ್ನ. ಅವರಿಗೆ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಉಂಟಂತೆ ಎಂದಿದ್ದ ಜಾನಿ ಕೆಳಗಿನಿಂದಲೇ. ಅವಳನ್ನೇ ಒಮ್ಮೆ ದಿಟ್ಟಿಸಿ ಅವಳನ್ನು ದಾಟಿ ಮೇಲೆ ಹೆಜ್ಜೆ ಹಾಕಿದ್ದ ಆಯುಷ್. ಅವನು ಹೋದ ದಾರಿಯನ್ನೇ ನೋಡಿದವಳ ಮನಸ್ಸಿಗೆ ಯಾಕೋ ನೋವಾಗಿ ಬಿಟ್ಟಿತ್ತು. ಕಂಗಳು ಅವಳ ಅರಿವಿಗೂ ಬರದಂತೆ ತುಂಬಿಕೊಂಡಿದ್ದವು. ಏನು ಮಾಡಲೂ ತೋಚದೆ ಕಂಗಳನ್ನು ಒರೆಸಿಕೊಂಡವಳು ಸರಸರನೆ ಕೆಳಗೆ ಇಳಿದು ಮಿಸ್ಟರ್ ಆಚಾರ್ಯ ಅವರ ರೂಮಿನತ್ತ ಹೆಜ್ಜೆ ಹಾಕಿದ್ದಳು. ರೂಮಿಗೆ ಹೋದವನು ತನ್ನ ನೆಮ್ಮದಿಯ ತಾಣವನ್ನು ಅರಸಿಕೊಂಡು ನಡೆದು ಬಿಟ್ಟಿದ್ದ ಆಯುಷ್. ನೋಡು, ನನಗೆ ನೀನು, ನಿನಗೆ ನಾನು, ಇದೇ ಇದೇ ಶಾಶ್ವತ. ಅರ್ಥ ಆಗಿದೆ ಚೆನ್ನಾಗಿ ನನಗೆ. ನನಗೆ ಕೆಲ ಸಮಯವಾದರೂ ನೆಮ್ಮದಿ ಅಂತ ನೀಡಿದರೆ ಅದು ನೀನು, ನೀನು ಮಾತ್ರ ಎಂದು ಗ್ಲಾಸಿನಲ್ಲಿ ಇರುವ ದ್ರವವನ್ನೇ ನೋಡುತ್ತಾ ಹೇಳಿದವನು ಘಟಘಟನೆ ಗಂಟಲೊಳಗೆ ಇಳಿಸಿಬಿಟ್ಟಿದ್ದ ಕಣ್ಣು ಮುಚ್ಚಿ ಮುಖ ಸಿಂಡಿರಿಸಿ ಆಯುಷ್. ಕುಡಿತ ಆರೋಗ್ಯಕ್ಕೆ ಹಾನಿಕರ. ಕ್ರಮೇಣ ನಶೆ ತನ್ನ ಪ್ರಭಾವವನ್ನು ಬೀರತೊಡಗಿತ್ತು ಅವನ ಮೇಲೆ. ಅಲ್ಲಿಯೇ ಕಣ್ಣು ಮುಚ್ಚಿ ಹಿಂದಕ್ಕೆ ತಲೆಯಾನಿಸಿ ಬಿಟ್ಟಿದ್ದ ಆಯುಷ್ ಆಚಾರ್ಯ. ಮಿಸ್ಟರ್ ಆಚಾರ್ಯ ಅವರ ರೂಮಿನ ಒಳಗೆ ಬಂದಿದ್ದಳು ಕುಂಕುಮ, ಕಣ್ಣೀರನ್ನು ಒರೆಸಿಕೊಂಡು. ಅತ್ತಿದ್ದರಿಂದ ಅವಳ ಕಂಗಳು ಕೆಂಪಗಾಗಿ ಬಿಟ್ಟಿದ್ದವು. ವೀಲ್ ಚೇರ್ ಮೇಲೆ ಕುಳಿತು ಹಿಂದಕ್ಕೆ ತಲೆಯಾನಿಸಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಾರೆ ಅವರು. ಮುಖದಲ್ಲಿ ನೀರಸ ಭಾವ, ನೋವು, ವೇದನೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವರ ಮುಖದಲ್ಲಿ, ಕಂಗಳಲ್ಲಿ. ಅಂಕಲ್, ನನ್ನ ಬರ ಹೇಳಿದ್ರಂತೆ, ಏನೋ ಮಾತಾಡಬೇಕು ಅಂದ್ರಂತೆ. ಏನು ವಿಷಯ ಅಂಕಲ್? ಏನಾಯಿತು? ಹುಷಾರಾಗಿದ್ದೀರಾ ತಾನೆ? ಕಾಲು ನೋವು ಜಾಸ್ತಿ ಇದೆಯಾ? ನಾನು ಮಸಾಜ್ ಮಾಡಿ ಕೊಡ್ತೀನಿ ಇರಿ ಎಂದು ಅವರ ಕಾಲಬುಡದಲ್ಲಿ ಕುಳಿತು ಅವರ ಕಾಲನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದಳು ಹುಡುಗಿ. ಅವಳ ಕಾಳಜಿ ನೋಡಿ ಅವರ ಮನಸ್ಸಿನ ಸಂಕಟ, ನೋವು ಇನ್ನೂ ಜಾಸ್ತಿ ಆಯಿತು. ನೋ ನೋ ಪುಟ,
ಕಾಲು ನೋವೇನೂ ಇಲ್ಲ ನನಗೆ. ಏಳು, ಏಳು ಅಲ್ಲಿಂದ. ಕಮ್, ಸಿಟ್ ಹಿಯರ್, ಆ ಕುರ್ಚಿ ತಗೊಂಡ್ ಬಾ ಎಂದು ತಮ್ಮ ಮುಂದೆ ಕುಳಿತುಕೊಳ್ಳಲು ಹೇಳಿದ್ದರು ಅವಳನ್ನ ಮಿಸ್ಟರ್ ಆಚಾರ್ಯ. ಅವರು ಹೇಳಿದಂತೆಯೇ ಒಂದು ಕುರ್ಚಿಯನ್ನು ತಂದು ಅವರ ಮುಂದೆ ಹಾಕಿಕೊಂಡು ಕುಳಿತಿದ್ದಳು ಕುಂಕುಮ. ತನ್ನ ಎದುರಿಗೆ ಕುಳಿತ ಹುಡುಗಿಯನ್ನೇ ದೀರ್ಘವಾಗಿ ನೋಡಿದರು ಮಿಸ್ಟರ್ ಆಚಾರ್ಯ. ಅವಳ ಕಂಗಳು ಅವಳ ಮನದ ನೋವನ್ನ, ಸಂಕಟವನ್ನ ಸಾರಿ ಸಾರಿ ಹೇಳುತ್ತಿದ್ದವು. ಅದು ಅವರ ಕಣ್ಣಿಗೂ ಬಿದ್ದಿತ್ತು. ಏನಾಯ್ತು ಪುಟ್ಟಮ್ಮ, ಅತ್ತಿದೆಯಾ? ಕಣ್ಯಾಕೆ ಹೀಗಿದೆ ಎಂದಿದ್ದರು ಮಿಸ್ಟರ್ ಆಚಾರ್ಯ. ಅವರ ಕಾಳಜಿ, ಅವರ ಮಾತಿನಲ್ಲಿ ತನ್ನ ಬಗ್ಗೆ ಇದ್ದ ಮಮತೆ, ಪ್ರೀತಿ ಅವಳ ದುಃಖವನ್ನ ಇನ್ನೂ ಹೆಚ್ಚಿಸಿದ್ದವು. ಕಂಗಳು ಕೊಳಗಳಾದವು. ಈ ಇರುತ್ತಲ್ಲ ಅಂಕಲ್ ನೋವು, ಯಾಕೋ ತುಂಬಾ ಒಂಟಿ ಅನ್ನಿಸ್ತಾ ಇದೆ ಅಂಕಲ್. ಯಾರಿಗಾಗಿ ನಾನು ಬದುಕಬೇಕು, ದುಡಿಬೇಕು ಅನಿಸಿಬಿಡುತ್ತೆ ಒಂದೊಂದು ಸಲ. ನನ್ನ ಸ್ಥಿತಿ ಗೊತ್ತಲ್ಲ ನಿಮಗೆ. ಹಿಂದಿಲ್ಲ ಮುಂದಿಲ್ಲ ನನಗೆ. ಹೆತ್ತವರು ಯಾರೋ ಗೊತ್ತೇ ಇಲ್ಲದ ಅನಾಥ ಬದುಕು ನನ್ನದು. ಒಂದೊಂದು ಸಲ ಎಲ್ಲವೂ ಮನಸ್ಸನ್ನ ಹಿಂಸಿಸಿ ಬಿಡುತ್ತವೆ ಅಂಕಲ್. ಇಲ್ಲಿ ನನ್ನ ಗೊಂಬೆಯನ್ನ ನೋಡಿದರೆ ಎಲ್ಲವನ್ನ ಸ್ವಲ್ಪ ಮಟ್ಟಿಗಾದರೂ ಮರಿತೀನಿ ನಾನು. ಅವಳು ಅವಳು ನನ್ನ ಎಲ್ಲ ನೋವಿಗೂ ಔಷಧ ನೋಡಿ ಎಂದು ಕೆನ್ನೆಗೆ ಎಳೆಯುತ್ತಿದ್ದ ಕಣ್ಣೀರನ್ನ ಒರೆಸಿಕೊಂಡಿದ್ದಳು ಕುಂಕುಮ. ಅವಳ ಮಾತು ಕೇಳಿ ಕರುಳು ಹಿಂಡಿದಂತಾಗಿತ್ತು ಮಿಸ್ಟರ್ ಆಚಾರ್ಯ ಅವರಿಗೆ. ನೋವಿನ ನಿಟ್ಟುಸಿರು ಬಿಟ್ಟು ಅವಳ ಮುಂದಿನ ಮಾತಿಗೆ ಕಿವಿಯಾದರು. ನಾನು ಕೂಡ ಒಬ್ಬಳು ಪುಟ್ಟ ಹುಡುಗಿಯನ್ನ ಸಾಕಿದ್ದೀನಿ ಅಂಕಲ್. ಗುಬ್ಬಿ ಅಂತವ ಹೆಸರು ಮಡಗಿದ್ದೀನಿ. ನನ್ನಂತೆ ಅನಾಥೆ. ಅನಾಥಾಶ್ರಮದಲ್ಲಿ ಇದ್ದಾಳೆ. ಅವಳಿಗೋಸ್ಕರನೇ ನಾನು ದುಡಿತಾ ಇರೋದು. ಅವಳನ್ನ ಈ ಮಧ್ಯೆ ನೋಡಲು ಆಗಲೇ ಇಲ್ಲ. ನನ್ನದೇ ತಾಪತ್ರಯ, ಜಂಜಾಟದಲ್ಲಿ ಅವಳು ಇರುವಲ್ಲಿ ಹೋಗಲು ಆಗಲೇ ಇಲ್ಲ. ಹೋಗ್ಬೇಕು ಒಂದಿನ. ನಾನು ಒಂದು ಲೆವೆಲ್‌ಗೆ ಬಂದ ಮೇಲೆ ಅವಳನ್ನು ನನ್ನ ಜೊತೆಗೆ ಕರೆದುಕೊಂಡು ಬಂದು ಇರಿಸಿಕೊಳ್ಳಬೇಕು ಅನ್ಕೊಂಡಿದ್ದೀನಿ ಅಂಕಲ್. ನನ್ನ ಒಂಟಿ ಬದುಕಿಗೆ ಒಂದು ಜೊತೆ ಆಗ್ತಾಳೆ. ಅವಳ ಅನಾಥ ಬದುಕಿಗೆ ನಾನು ಆಸರೆ ಆಗ್ತೀನಿ. ನೋಡೋಣ ಏನಾಗುತ್ತೋ. ಹ, ಇಂಥದ್ದೇ ಆಲೋಚನೆಗಳು ಒಂದೊಂದು ಸಲ ಜೀವ ಹಿಂಡಿಬಿಡುತ್ತವೆ ಅಂಕಲ್ ಎಂದಿದ್ದಳು ತಲೆ ತಗ್ಗಿಸಿ ಹುಡುಗಿ. ಏನು ಮಾಡೋದು ಅಲ್ವಾ ಅಂಕಲ್. ನಮ್ಮಂಥವರನ್ನು ಇನ್ನೂ ಜೀವಂತವಾಗಿ ಇರಿಸಿದಾನೆ ಆ ದೇವ್ರು. ಅಂದಮೇಲೆ ನಾವು ಕೂಡ ಇರುವಷ್ಟು ದಿನ ಹೇಗೋ ಬದುಕಲೇಬೇಕಲ್ವಾ. ಹೀಗೆ ಜೀವನ ಸಾಗಿಸೋದು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಎಂದುಕೊಂಡು ಅಷ್ಟೇ. ಬಿಡಿ ಅಂಕಲ್, ನಮ್ದು ಇರೋದೇ ಗೋಳು. ನೀವು ಹೇಳಿ, ಯಾಕೆ ನನ್ನ ಕರೆದಿದ್ದು? ಏನೋ ಮಾತಾಡ್ಬೇಕು ಅಂತಂದ್ರಲ್ಲ, ಏನು ವಿಷಯ ಅಂಕಲ್ ಎಂದಿದ್ದಳು ಕಂಗಳನ್ನ ಒತ್ತಿಕೊಂಡು ಅವರತ್ತ ಕುತೂಹಲದಿಂದ ನೋಡುತ್ತಾ ಕುಂಕುಮ. ಅವಳ ಮಾತು ಕೇಳಿ ತಾವು ಕೂಡ ನೋವಿನಿಂದ ನಿಟ್ಟುಸಿರು ಬಿಟ್ಟಿದ್ದರು ಮಿಸ್ಟರ್ ಆಚಾರ್ಯ. ಹಾ, ಹೌದು ಕಣೋ ಪುಟ್ಟಮ್ಮ. ನೋಡು, ನಿನ್ನ ಮಾತು ಕೇಳಿ ನನಗೂ ಎಲ್ಲವೂ ಮರೆತು ಹೋಯಿತು. ನೋಡು, ನೀನು ನಿನಗೆ ಯಾರೂ ಇಲ್ಲ, ಅನಾಥೆ ಅಂತೆಲ್ಲ ಮಾತಾಡೋ ಹಾಗಿಲ್ಲ ಇನ್ಮುಂದೆ. ನಿನಗೆ ನಾನು, ನನ್ನ ಮಗ, ಜಾನಿ ಎಲ್ಲರೂ ಇದ್ದೀವಿ ನಿನ್ನವರು ಅಂತ. ನೀನ್ಯಾಕೆ ಒಂಟಿ ಆಗ್ತೀಯಾ? ನಿನ್ನ ಗುಬ್ಬಿಗೂ ಕೂಡ ನಾವೆಲ್ಲ ಇದ್ದೀವಿ. ನೀವಿಬ್ಬರು ಈ ಮನೆಯವರು ಇನ್ನು ಮುಂದೆ. ಅರ್ಥ ಆಯ್ತಾ? ನೀನು ಹೀಗೆಲ್ಲ ಮಾತಾಡಿದ್ರೆ ನಂಗೆ ನಿಜವಾಗಿಯೂ ನೋವಾಗುತ್ತೆ ಕಣೋ ಎಂದಿದ್ದರು ಮಿಶ್ರ ಆಚಾರ್ಯ. ಅವರು ತನ್ನ ಮೇಲೆ ಇಟ್ಟಿರುವ ಪ್ರೀತಿ, ಕಾಳಜಿ ನೋಡಿ ಮನಸ್ಸು ತುಂಬಿ ಬಂದಿತ್ತು ಹುಡುಗಿಗೆ. ಕಣ್ತುಂಬಿಕೊಂಡು ಅವರತ್ತಲೇ ನೋಡಿದ್ದಳು. ಐ ನೋ, ನನಗೆ ಗೊತ್ತು ಪುಟ್ಟಮ್ಮ. ನಾನು ಹೇಳಿದಷ್ಟು ಸುಲಭವಲ್ಲ ಯಾರನ್ನೋ ತನ್ನವರು ಎಂದುಕೊಳ್ಳೋದು. ಆದರೆ ಐ ಸ್ವೇರ್, ನನಗೆ ನೀನು ನನ್ನ ಮನೆ ಮಗಳ ಹಾಗೆಯೇ ಅನ್ನಿಸುತ್ತೆ ಕಣೋ. ಅದ್ಯಾಕೋ ಗೊತ್ತಿಲ್ಲ. ನಿನ್ನನ್ನು ನೋಡಿದಾಗನಿಂದ ನೀನು ಬೇರೆಯವಳು ಅಂತ ಅನ್ನಿಸಲೇ ಇಲ್ಲ ನನಗೆ. ನಮ್ಮಲ್ಲೇ ಒಬ್ಬಳೇನೋ ನೀನು ಕೂಡ ಎನ್ನುವ ಭಾವನೆ. ಅದ್ಯಾಕೆ ಏನು ನನಗೂ ತಿಳಿದಿಲ್ಲ ಎಂದಿದ್ದರು ಪ್ರಾಮಾಣಿಕವಾಗಿ ಮಿಸ್ಟರ್ ಆಚಾರ್ಯ. ಕುಂಕುಮ ಅಲ್ಲ, ಕುಂಕುಮ, ದೇವರು ಎಲ್ಲರಿಗೂ ಎಲ್ಲವನ್ನೂ ಕೊಡಲ್ಲ ಕಣೋ. ಕೆಲವರಿಗೆ ಕೆಲವನ್ನ ಮಾತ್ರ ಕೊಡ್ತಾನೆ. ಕೊಟ್ಟಿದ್ದನ್ನ ನಾವು ಅನುಭವಿಸದೆ ಬೇರೆ ದಾರಿಯಿಲ್ಲ. ನಿನಗೆ ಹೆತ್ತವರು ಯಾರು ಅಂತಾನೇ ಗೊತ್ತಿಲ್ಲ. ಕೆಲವರಿಗೆ ಎಲ್ಲರೂ ಇದ್ದರೂ ಅವರ ಪ್ರೀತಿಯನ್ನು ಅನುಭವಿಸಲು ಬರೆದಿರುವುದಿಲ್ಲ. ಬಿಡು ಆ ವಿಷಯ ಎಂದಿದ್ದರು ಮಿಶ್ರಾಚಾರ್ಯ ಅವಳನ್ನೇ ನೋಡುತ್ತಾ. ಹೇಗೆ ಮಾತು ಪ್ರಾರಂಭ ಮಾಡುವುದು ಎಂದು ತಿಳಿಯುತ್ತಿಲ್ಲ ಅವರಿಗೆ. ಹುಡುಗಿ ಏನಾದರೂ ಅಂದುಕೊಳ್ಳುತ್ತಾಳೇನೋ ಎಂಬ ಯೋಚನೆ ಬೇರೆ. ಆದರೂ ವಿಷಯ ಪ್ರಸ್ತಾಪ ಮಾಡಲೇಬೇಕಿತ್ತು ಅವರು. ಹೇಳಲು ಸಜ್ಜಾದರು. ನಾನು ಒಂದು ವಿಷಯ ಕೇಳಬೇಕು ಪುಟ್ಟ. ಕೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳಬೇಕು ನಿನಗೆ. ಆ ಜವಾಬ್ದಾರಿಯನ್ನ ನನಗೆ ವಹಿಸಿದ್ದಾರೆ ಒಬ್ಬರು ಎಂದಿದ್ದರು ಮಿಶ್ರ ಆಚಾರ್ಯ. ಕುತೂಹಲದಿಂದ ಅವರನ್ನೇ ನೋಡುತ್ತಾ ಅವರ ಮುಂದಿನ ಮಾತಿಗಾಗಿ ಕಾದಳು ಕುಂಕುಮ. ನೀನು ನಮ್ಮ ಮನೆಯ ಹುಡುಗಿ, ನಮ್ಮವಳು ಎಂಬ ಭಾವನೆಯಿಂದ ಮಾತಾಡ್ತಾ ಇದ್ದೀನಿ. ತಪ್ಪು ತಿಳಿಬೇಡ ಪುಟ್ಟ. ನೀನು ನಮ್ಮ ಮನೆಯ ಹುಡುಗಿ ಅಂದಮೇಲೆ ನಿನ್ನ ಜವಾಬ್ದಾರಿ ಕೂಡ ನಮ್ಮದೇ ಅಲ್ವಾ ಪುಟ್ಟ. ನಿನಗೆ ಒಂದು ಮದುವೆಯ ಆಫರ್ ಬಂದಿದೆ ಎಂದಿದ್ದರು ಮಿಶ್ರ ಆಚಾರ್ಯ. ಆಶ್ಚರ್ಯ, ಗಾಬರಿಯಿಂದ ಅವರತ್ತ ನೋಡಿದಳು ಹುಡುಗಿ. ಹಾ, ಏನ್ ಹೇಳ್ತಿದ್ದೀರಾ ಅಂಕಲ್? ನನಗೆ ಮದುವೆನಾ? ಯಾರು ಈ ಆಫರ್ ಕೊಟ್ಟಿದ್ದು ಅಂಕಲ್ ಎಂದಿದ್ದಳು ಕುಂಕುಮ. ಯಾವುದೋ ದೂರದ ಆಸೆಯೇನೋ ಹುಡುಗಿಗೆ.
ಆದರೆ ಒಂದು ವಿಷಯ ಹೇಳಿಬಿಡ್ತೀನಿ ಅಂಕಲ್. ನನಗೆ ಈ ಮದುವೆ ಬಗ್ಗೆ ಈಗಲೇ ಯಾವ ಯೋಚನೆಯೂ ಇಲ್ಲ. ಈಗಲೇ ಯೋಚಿಸೋದು ನನಗೆ ಇಷ್ಟವೂ ಇಲ್ಲ. ಹಾಗೆ ನೋಡೋಕ್ಕೆ ಹೋದರೆ ನನಗೆ ಮದುವೆನೇ ಇಷ್ಟ ಇಲ್ಲ ಅಂಕಲ್. ನಮ್ಮಂಥ ಕುಲ, ಗೋತ್ರ ಇಲ್ಲದೆ ಇರೋರನ್ನ ಹೆತ್ತವರು ಯಾರು ಅಂತಾನೇ ಗೊತ್ತಿರದವರನ್ನ ಯಾರು ತಾನೇ ಮದುವೆ ಆಗ್ತಾರೆ? ಆದರೂ ನಾಳೆ ನಮ್ಮನ್ನ ಹಂಗಿಸಿ ಮಾತನಾಡದೆ ಬಿಡ್ತಾರಾ ಅವರು ಹೇಳಿ? ಇದ್ಯಾವುದು ಬೇಡವೇ ಬೇಡ. ಮದುವೆನೇ ಆಗದೆ ಇದ್ರೆ ಯಾವ ತಲೆನೋವು ಇರಲ್ಲ ಎಂದಿದ್ದಳು ಹುಡುಗಿ. ತಪ್ಪು ಕಣೋ ನಿನ್ನ ಯೋಚನೆ. ಈಗ ನಿಮಗೆ ಸಂಗಾತಿಯ ಅವಶ್ಯಕತೆ ಕಾಣಿಸದೇ ಇರಬಹುದು. ಆದರೆ ವಯಸ್ಸಾಗ್ತಾ ಆಗ್ತಾ ನಮ್ಮವರು ಅಂತ ಒಬ್ರು ಇರಬೇಕಿತ್ತು ಅನಿಸುತ್ತೆ. ನನ್ನ ಮಗನಿಗೂ ಇದನ್ನೇ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಆದರೆ ಅವನು ನನ್ನ ಮಾತನ್ನ ಕಿವಿಗೇ ಹಾಕಿಕೊಳ್ಳುತ್ತಿಲ್ಲ ಎಂದಿದ್ದರು ಮಿಶ್ರ ಆಚಾರ್ಯ. ಈಗ ಪರಮಾಶ್ಚರ್ಯದಿಂದ ಕಣ್ಣರಳಿಸಿ ಅವರತ್ತ ನೋಡಿದಳು ಕುಂಕುಮ. ಯಾಕೆ ಅಂಕಲ್, ಅವರಿಗೆ ಮದುವೆ ಆಗಿ ಮಗಳೂ ಇದ್ದಾಳೆ, ಗೊಂಬೆ ಅಲ್ವಾ? ಎಲ್ಲಿದ್ದಾರೆ ಅವ್ರ ಹೆಂಡತಿ? ನಾನು ಅವರನ್ನ ನೋಡಿಯೇ ಇಲ್ಲ ಇಲ್ಲಿ ಎಂದು ಕೇಳಿಯೇ ಬಿಟ್ಟಿದ್ದಳು ಹುಡುಗಿ. ಹೆಂಡತಿ ನನ್ನ ಮಗನಿಗೆ ಇದ್ದರೆ ತಾನೇ ನೀನು ನೋಡೋಕೆ ಸಾಧ್ಯ ಎಂದಿದ್ದರು ಮಿಶ್ರ ಆಚಾರ್ಯ. ಅದೇ ಅಂಕಲ್, ಎಲ್ಲಿದ್ದಾರೆ ಅವರು ಎಂದು ಕೇಳಿದಳು ಮತ್ತೊಮ್ಮೆ ಕುಂಕುಮ. ಮದುವೆಯನ್ನೇ ಆಗದೆ ಹೆಂಡತಿ ಎಲ್ಲಿಂದ ಬರಬೇಕು ಪುಟ್ಟ? ಅವನಿಗೆ ಮದುವೆನೇ ಆಗಿಲ್ಲ ಎಂದಿದ್ದರು ಮಿಶ್ರ ಆಚಾರ್ಯ. ಅವರ ಮಾತನ್ನ ಕೇಳಿ ದಿಗ್ಭ್ರಾಂತಳಾಗಿ ಬಿಟ್ಟಿದ್ದಳು ಹುಡುಗಿ. ಅವರತ್ತ ಏನೊಂದೂ ಅರ್ಥವಾಗದೆ ಅಯೋಮಯಳಾಗಿ ನೋಡಿದ್ದಳು. ಜಾನಿ ನಾಟ್ಯಾಳನ್ನ ಮಲಗಿಸಲು ಹೋಗಿದ್ದ ಆಯುಷ್ನ ರೂಮಿಗೆ. ಎಲ್ಲಿಯೂ ಅವನ ಸುಳಿವಿಲ್ಲ. ಗಾಬರಿಯಿಂದ ಎಲ್ಲ ಕಡೆಗೂ ನೋಡಿದವನು ಕೊನೆಗೆ ಅವನ ಸೀಕ್ರೆಟ್ ರೂಮ್ ಹೊಕ್ಕಿದ್ದ. ಅವನ ಅವಸ್ಥೆಯನ್ನ ನೋಡಿ ನೋವಿನ ಜೊತೆಗೆ ಗಾಬರಿಯೂ ಆಗಿತ್ತು ಅವನಿಗೆ. ಎಂತ ಅಣ್ಣ ನೀನು? ನಿನಗೆ ಮೊದಲೇ ಹುಷಾರಿಲ್ಲ. ಹೊಟ್ಟೆಯಲ್ಲಿ ಎಂಥ ಇಲ್ಲ. ಈಗ ಹೀಗೆ ಕುಡಿಯುವುದಾ ನೀನು ಮಾರಯ್ಯ? ಹೊಟ್ಟೆ ಕರುಳು ಸುಟ್ಟಿ ಹೋಗುವುದಿಲ್ಲವಾ? ಛೇ ಅಣ್ಣ, ಕಣ್ಣು ಬಿಡು, ಎಚ್ಚರ ಮಾಡಿಕೋ. ನಾವು ರೂಮಿಗೆ ಹೋಗುವ. ನೀನು ಗಂಜಿಯನ್ನ ಸಹ ತಿನ್ನಲಿಲ್ಲ, ಮಾತ್ರೆಯನ್ನ ಸಹ ನುಂಗಲಿಲ್ಲ. ಆ ಹುಡುಗಿಗೆ ಗೊತ್ತಾದ್ರೆ ನನಗೆ ಬೈತದೆ, ಅದು ಗೊತ್ತುಂಟಾ ಎನ್ನುತ್ತಾ ಅವನ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡಿದ್ದ ಜಾನಿ. ಜಾನಿ, ಎಲ್ಲ ಭ್ರಮೆ ಭ್ರಮೆ ಕಣೋ. ಯಾರಿಗೂ ನಾನು ಬೇಡ, ನನಗೂ ಯಾರು ಬೇಡ ಬಡಬಡಿಸಿದ್ದ ಆಯುಷ್ ನಶೆಯಲ್ಲಿ. ಎಲ್ಲ ಎಲ್ಲ ಕನಸು ಕಣೋ ಜಾನಿ, ಬರೀ ಕನಸು. ತಪ್ಪು ನನ್ನದೇ. ನಾನೇ ಎಲ್ಲದಕ್ಕೂ ಕಾರಣ. ಯಾರಿಗೆ ಏನು ಹೇಳಿ ಏನು ಪ್ರಯೋಜನ ಅಲ್ವಾ? ಬಿಡು. ಅವರಿಬ್ರು ಖುಷಿಯಾಗಿ ಇರ್ತಾರಲ್ವಾ? ಅದಕ್ಕಿಂತ ಹೆಚ್ಚು ನನಗೆ ಇನ್ನೇನು ಬೇಕು? ಆದರೆ ತುಂಬಾ ನೋವಾಗುತ್ತೆ ಕಣೋ ಜಾನಿ. ಹೊಟ್ಟೆಯಲ್ಲೆಲ್ಲ ಸಹಿಸಲಾರದ ಸಂಕಟ ಆಗ್ತಾ ಇಲ್ಲ ಕಣೋ, ನನ್ನ ಕೈಯಲ್ಲಿ ಸಹಿಸೋಕೆ ಆಗ್ತಾ ಇಲ್ಲ. ಗಳಗಳನೆ ಹತ್ತು ಬಿಟ್ಟಿದ್ದ ಆಯುಷ್ ಆಚಾರ್ಯ. ತನ್ನ ಅಣ್ಣನ ಇಂತಹ ಅವಸ್ಥೆಯನ್ನ ನೋಡಿ ಜಾನಿಗೆ ಭಯಕ್ಕೆ, ಗಾಬರಿಗೆ ಹೃದಯ ಬಾಯಿಗೆ ಬಂದಂತಾಗಿತ್ತು. ಅವನು ಅಳದೇ ಇರೋದು ಅವನಿಗೆ ಆಶ್ಚರ್ಯ. ಅವನು ಯಾವತ್ತೂ ಆಯುಷ್ ಇಂತಹ ಪರಿಸ್ಥಿತಿಯಲ್ಲಿ ಇರುವುದನ್ನ ನೋಡಿಯೇ ಇರಲಿಲ್ಲ. ಅವನೆಂದೂ ಯಾರ ಮುಂದೆಯೂ ಅತ್ತವನೇ ಅಲ್ಲ. ಆದರೆ ಇಂದು ಈ ಪರಿಯ ಸಂಕಟ, ಈ ಪರಿಯ ಅಳು ನೋಡಿದವನಿಗೆ ಗಾಬರಿಯಾಗದೇ ಇದ್ದೀತೆ ಜಾನಿಗೆ. ಅಣ್ಣ, ಇಲ್ಲಿ ನೋಡು ಮಾರಯ್ಯ ಅಣ್ಣ, ಎಂತ ಆಗ್ತಾ ಉಂಟು ನಿನಗೆ? ನೀನು ಹೀಗೆಲ್ಲ ಮಾಡಿದರೆ ನನಗೆ ಹೆದರಿಕೆ ಆಗ್ತಾ ಉಂಟು ಮಾರಯ್ಯ. ಎಂಥ ಸಂಕಟ ಆಗ್ತಾ ಉಂಟು ನಿನಗೆ? ಹಸಿವೆ ಆಗಿರಬೇಕು. ನೀನು ಗಂಜಿಯನ್ನೂ ತಿನ್ನಲಿಲ್ಲ. ನೀನು ಮಾತ್ರೆ ಎಲ್ಲಿ ನುಂಗೋದು? ಅದರ ಮೇಲೆ ಹೀಗೆ ಕುಡಿದಿದ್ದು ನೀನು. ಸಂಕಟ ಆಗದೆ ಇರುತ್ತದಾ? ಥೋ, ಎಂತ ಮಾಡೋದು ಈಗ ನಾನು? ಏಳು ಅಣ್ಣ, ಹೋಗುವ ರೂಮಿಗೆ. ಆತಂಕದಿಂದ ಬಡಿಬಡಿಸುತ್ತಲೇ ಆಯುಷ್ನನ್ನ ಎಬ್ಬಿಸಲು ನೋಡಿದ್ದ ಜಾನಿ. ಹ್ಞೂ. ಆಯುಷ್ ಹೇಳಲು ಪ್ರಯತ್ನಿಸಿದರೂ ಇವನೊಬ್ಬನಿಂದ ಸಂಭಾಳಿಸಲು ಸಾಧ್ಯವಾಗಲಿಲ್ಲ. ಮೊದಲೇ ಅಜಾನುಬಾಹು ದೇಹದಾಢ್ಯ ಅವನದು. ಈಗಂತೂ ತನ್ನ ದೇಹದ ಭಾರವನ್ನೆಲ್ಲ ಜಾನಿಯ ಮೇಲೆಯೇ ಬಿಡುತ್ತಿದ್ದ ಅವನು. ನಶೆಯಲ್ಲಿ ಹೇಗೆ ಸಂಭಾಳಿಸಲು ಸಾಧ್ಯ? ಒಬ್ಬನೇ ಆಗಲಿಲ್ಲ ಅವನಿಂದ. ಅವನನ್ನ ಮತ್ತೆ ಯಥಾಸ್ಥಾನದಲ್ಲಿಯೇ ಕೂರಿಸಿ ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಟು ಉಸ್ಸಪ್ಪ ಎಂದು ಉಸಿರು ಬಿಟ್ಟಿದ್ದ ಜಾನಿ ಸುಸ್ತಾಗಿ. ಅಣ್ಣ, ನನ್ನ ಒಬ್ಬನ ಹತ್ತಿರವೇ ನಿಜವಾಗಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಎಂತ ಮಾಡಲಿ ನಾನು ಈಗ? ನೀನು ನೋಡಿದರೆ ಹೀಗೆ ಮಾಡ್ತಾ ಇದ್ದಿ. ನನಗೆ ಕೈಕಾಲೇ ಆಡ್ತಾ ಇಲ್ಲ ಮಾರಯ್ಯ. ಆತಂಕದಿಂದ ಅಳುವುದೊಂದು ಬಾಕಿ ಇತ್ತು ಇವನು. ಹಾ, ಒಂದು ಕೆಲಸ ಮಾಡಬಹುದು ನಾನು. ಆ ಹುಡುಗಿಯನ್ನ ಕರೆಯುವುದು. ಅವಳು ಇಲ್ಲಿಯೇ ಇದ್ದಾಳಲ್ಲ. ಆದರೆ ಅವಳು ಅಪ್ಪಾಜಿ ರೂಮಿನಲ್ಲಿ ಇರುವುದಲ್ಲವಾ ಈಗ ಮಾರಯ್ಯ? ಹೇಗೆ ಕರೆಯುವುದು? ನಾನು ಹಾಗೇನಾದರೂ ನಾನು ಕರೆದರೆ ಅಪ್ಪಾಜಿ ಗಾಬರಿ ಆಗುತ್ತಾರಲ್ಲವಾ? ಆದರೆ ಈಗ ನನಗೆ ಬೇರೆ ದಾರಿಯಿಲ್ಲ. ಹೇಗಾದರೂ ಮಾಡಿ ಆ ಹುಡುಗಿಯನ್ನ ಕರೆದುಕೊಂಡು ಬರ್ತೇನೆ. ಹೌದು, ಅದೇ ಸರಿ. ಅಣ್ಣ, ಮತ್ತೆಂತ ಸಹ ಅನಾಹುತ ಮಾಡ್ಕೋಬೇಡ ಆಯ್ತಾ? ನಾನು ಈಗಲೇ ಬರ್ತೇನೆ ಎಂದು ಆಯುಷ್ನ ಹತ್ತಿರ ಹೇಳಿ ಕೆಳಗೆ ದೌಡಾಯಿಸಿದ್ದ ಜಾನಿ.
ನೀನು ಅಂದುಕೊಂಡಂತೆ ನಮ್ಮ ಬಂಗಾರಿ ನನ್ನ ಮಗನ ಮಗಳಲ್ಲ ಪುಟ್ಟ, ನನ್ನ ಮಗಳ ಮಗಳು. ಅವನಿಗೆ ಮದುವೆ ಆಗಿಯೇ ಇಲ್ಲ. ಅವನಿಗೆ ಇನ್ನೆಲ್ಲಿಂದ ಹೆಂಡತಿ ಬರಬೇಕು ಎಂದಿದ್ದರು ಮಿಶ್ರ ಆಚಾರ್ಯ. ಹುಡುಗಿ ಅವರ ಮಾತು ಕೇಳಿ ದಿಗ್ಭ್ರಾಂತಳಾಗಿ ಬಿಟ್ಟಿದ್ದಳು. ಅಯ್ಯೋ! ದೊರೆಗೆ ಮದುವೆನೇ ಆಗಿಲ್ವಾ? ದೇವಡಾ! ನಾನು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಅವರನ್ನ. ಎಂಥ ಕೆಲಸ ಮಾಡ್ಬಿಟ್ಟಿದ್ದೀನಿ ನಾನು. ಛೇ! ಅವರು ಮದುವೆಯಾಗಿ ಹೆಂಡತಿ ಇದ್ರುವೆ ನನ್ನ ಛೇ! ಏನೇನೋ ಅನ್ಕೊಂಬಿಟ್ಟು ದೊರೆಗೆ ಏನೇನೋ ಬಾಯಿಗೆ ಬಂದಿದ್ನೆಲ್ಲನೂ ಅಂದ್ಬಿಟ್ಟಿದ್ದೀನಲ್ಲ. ಮತ್ತೆ ಕೋಪ ಮಾಡ್ಕೊಳ್ದೆ ಇರ್ತಾರಾ ಅವರು? ಅದಕ್ಕೆ ನನ್ನ ಮ್ಯಾಲೆ ಬೇಜಾರು ಮಾಡ್ಕೊಂಡವ್ರೆ ಮನುಷ್ಯ. ತಲೆಯ ಮೇಲೆ ಕೈ ಇಟ್ಟಳು ಹುಡುಗಿ.